ನಮಸ್ಕಾರ ಗುರು, ನಾನು ದೀಪು ಶಂಕರು. ಇವತ್ತು ಸೋಮವಾರ ಮಧ್ಯಾಹ್ನ 2:30 3 ಗಂಟೆ ಆಗಿತ್ತು. ನಾವಿಬ್ರು ಕೂಡ ಫೀಲ್ಡಲ್ಲೇ ಇದ್ವಿ. ಇವ್ರಿಗೆ ಸುಮಾರು ಹೋಟ್ಲುಗಳನ್ನ ರೆಫರ್ ಮಾಡಿದೆ. ಅಲ್ಲೆಲ್ಲ ಯಾರು ತಿಂತಾರ್ರಿ, ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಈ ಒಂದು ಜಾಗಕ್ಕೆ ಕರ್ಕೊಬಂದರು. ಈ ಹೋಟ್ಲು ಬೇನಿ ಪ್ರೆಸ್ಟೀಜ್ ಅಂತ. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಲು ನಿಮ್ಮ ದೀಪು ಶಂಕರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಟಿಫಿಕೇಶನ್ನು ಕ್ಲಿಕ್ ಮಾಡಿ ಆಯಿತಾ. ಆಮೇಲೆ ಇಲ್ಲಿ 299 ಬೋಲ್ಡ್ ನೋಡಿ ಕಂಗಾಲಾಗೋದೆ. ಮಸ್ತಾಗಿರುತ್ತೆ ಊಟ ಅಂತ ಬಂದು ಒಳಗಡೆ ಕೂತ್ಕೊಂಡಿದ ತಕ್ಷಣ ಭಟ್ರು ಕೇಳಿದ್ದು, ಇಲ್ಲ ಕಣಪ್ಪ ಉಣ್ಣಕ್ಕೆ ಬಂದಿರೋದಂದ್ಬಿಟ್ಟು ಇವರು ಕೈ ತೊಳ್ಕೊ ಬಂದರು. ಅವರಿಂದನೇ ನಾನು ಕೂಡ ಕೈ ತೊಳೆದಂತ ಹೊರಟಿದ್ದೀನಿ. ಕೈ ತೊಳೆದೇ ಊಟ ಮಾಡಿದ್ರೆ ಹೊಟ್ಟೆಗೆ ತಿಂದು ಸೇರೋದೇ ಇಲ್ಲ. ಸಿಂಕು ಆ್ಯಕ್ಚುಲಿ ಇರೋದು ಕೈನ ಗಲೀಜನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ. ಸಿಂಕೆ ಇಷ್ಟೊಂದು ಗಲೀಜಾಗಿತ್ತು ಇಲ್ಲಿ. ಆಮೇಲೆ ಬತ್ತಿದಂಗೆ ಇಲ್ಲಿ ಅನ್ಲಿಮಿಟೆಡ್ ಮೀಲ್ಸು ಅಂತ ನೋಡಿ 4 ಥರ ಚಿಕನ್ ಇಟ್ಟಿದ್ರು. ಈ 4 ಥರ ಚಿಕನಲ್ಲಿ ಒಂದೇನೋ ಕಬಾಬು, ಇನ್ನೊಂದು ಇದು ರೆಡ್ ಚಿಕನ್ ಅಂತೆ, ಇನ್ನೊಂದು ಗ್ರೀನ್ ಚಿಕನ್ ಅಂತೆ. ಟೇಸ್ಟ್ 2 ಒಂದೇ ಥರ ಇತ್ತು, ಬಾರಿ ಕಲರ್ ಮಾತ್ರ ಚೇಂಜ್ ಅಷ್ಟೇ. ಆಮೇಲೆ ಇನ್ನೇನು ಮಾಡೋಕ್ಕಲ್ಲ ಅಂದ್ಬಿಟ್ಟು ಇವರು ಮುದ್ದೆ ಎತ್ಕೊಂಡು ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಮುದ್ದೆನ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಮುದ್ದೆಗೆ ಸೇರ್ವ ಕೊಟ್ಟಿದ್ರು. ಯಾವುದ್ರ ಮಟನ್ ಸಾರ್ದು ಅನಿಸುತ್ತೆ. ಈ ಸೇರ್ವ ಹಚ್ಕೊಂಡು ತಿಂದರೆ ಮಸ್ತಾಗಿತ್ತು. ಅದೇ ಖುಷಿಗೆ ನಾನು ವೇಟರ್ಗೆ ರಿಪೀಟ್ ಅಂತ ಹೇಳ್ತಿದ್ದಂಗೆ ಅನ್ನ ತಗೊಬಂದ್ಬಿಟ್ರ. ಅಯ್ಯೋ ಅನ್ನ ಹಾಕಪ್ಪ ಆಯಿತು ಅಂದ್ಬಿಟ್ಟು ಅನ್ನ ತಿಂದರೆ ಅವ್ರ ಒಂದೇ ಒಂದು ಪೀಸು ಇಲ್ಲ. ಇನ್ನೊಂದ್ಸಲಿ ಬೀಳ್ಬೋದೇನೋ ಪೀಸು ಅಂದ್ಬಿಟ್ಟು ಮತ್ತೆ ಅನ್ನ ಹಾಕ್ಸ್ಕೊಂಡೆ, ಅದಕ್ಕೂ ಬೀಳಿಲ್ಲ. ಕೇಳಿದ್ರೆ ನಾ ಬರೀ ರೈಸೇ ಹಾಕೋದು ಅಂತ. ಸರಿ ಬಿಡಪ್ಪ ಆಯಿತು ಅಂದ್ಬಿಟ್ಟು ಅಲ್ಲಿದ್ದಂಥ ಮಜ್ಜಿಗೆನ ಕುಡ್ದು ಖಾಲಿ ಮಾಡಿ ಇಷ್ಟೊಂದು ಪೀಸ್ ತಿನ್ನಂದ್ಬಿಟ್ಟು ಇದೇ ಪೀಸ್ನ ನೋಡಿಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಆಯಿತು. ಹಂಗೆ ಈ ಹೋಟ್ಲು ಕನಕಪುರ ರೋಡು ಕೋಣಗುಂಟೆ ಹತ್ರ ಬರ್ತದೆ. ಬಿರಿಯಾನಿ ಪ್ರೆಸ್ಟೀಜ್ ಅಂತ ಹೆಸರು. ನೀವೇನಾದ್ರು ಬಂದರೆ ಒಂದ್ಸಲಿ ಟ್ರೈ ಮಾಡ್ಬೋದು. ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಹಂಗಂತ ಹೇಳ್ಕೊಂಡು ಈ ವೀಕ್ಷಣೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್.